ಡಿಕೆ ಶಿವಕುಮಾರ್ ಪಾಲಿಗೆ ಗಾಂಧಿ ಕುಟುಂಬವೇ ದೈವ. ಗಾಂಧಿ ಕುಟುಂಬದ ಜೊತೆ ಡಿಕೆ ವಿಶೇಷ ನಂಟು. ಭಕ್ತ ಮತ್ತು ದೇವರ ಸಂಬಂಧಕ್ಕೆ ಹೋಲಿಕೆ ಮಾಡಿರುವಂತಹ ಡಿಕೆ 1979ರಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ. ಡಿಕೆ ಪಾಲಿಗೆ ಗಾಂಧಿ ಕುಟುಂಬವೇ ದೈವ. ಗಾಂಧಿ ಕುಟುಂಬದ ಜೊತೆ ಡಿಕೆ ವಿಶೇಷ ನಂಟು. ಭಕ್ತ ಮತ್ತು ದೇವರ ಸಂಬಂಧಕ್ಕೆ ಹೋಲಿಸಿದಂತಹ ಡಿಕೆ 1979ರಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ. ಇಂದಿರಾ ಹತ್ಯೆಯಾದ ದಿನ ನನ್ನ ಟಾಕೀಸ್ಗೆ ಹೆಸರಿಟ್ಟಿದ್ದೆ. ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತ ಹೇಳಿ ಹೆಸರಿಟ್ಟಿದ್ದೆ. ಗಾಂಧಿ ಕುಟುಂಬದ ಜೊತೆಗೆ ನನ್ನದು ಭಕ್ತ ಮತ್ತು ದೇವರ ಸಂಬಂಧ. ಗಾಂಧಿ ಕುಟುಂಬದ ಆಶೀರ್ವಾದದಿಂದಲೇ ಪೊಲಿಟಿಕ್ಸ್ಗೆ ಎಂಟ್ರಿ ಆಗಿದ್ದೆ. ಎಸ್ ವೀಕ್ಷಕರೇ, ನೀವು ಡಿಕೆ ಶಿವಕುಮಾರ್ ಅವರ ಒಂದು ಜೀವನವನ್ನ ಕೆದಕಲಿಕ್ಕೆ ಹೋದ್ರೆ ನಿಮಗೆ ಸಿಗುವಂಥದ್ದು ವಿಚಾರ ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ನಾಯಕರಾಗಿದ್ರು. ಅವರ ಆ ಒಂದು ವಿದ್ಯಾರ್ಥಿ ನಾಯಕತ್ವವನ್ನ ನೋಡಿ ಅವರನ್ನ ಕಾಂಗ್ರೆಸ್ಸಿಗೆ ಎಳೆತರಲಾಯಿತು. ಸೊ ಈಗ ಡಿಕೆ ಶಿವಕುಮಾರ್ ಅವರು ಆ ವಿಚಾರವಾಗಿ ನೆನಪು ಮಾಡ್ಕೊಂಡವ್ರೆ. ಏನಂತ ಮಾಡ್ಕೊಂಡಿದ್ದಾರೆ ನೆನಪು? ನನ್ನ ಮತ್ತು ಕಾಂಗ್ರೆಸ್ಸು ಹಾಗೂ ನನ್ನ ಮತ್ತು ಗಾಂಧಿ ಕುಟುಂಬ ಅದು ಭಕ್ತ ಮತ್ತು ದೇವರಿದ್ದಂಗೆ. ನೀವು ಬೇರೆ ಏನನ್ನೋ ಹೇಳುವಂಥ ಅವಶ್ಯಕತೆ ಇಲ್ಲ. ಇಂದಿರಾ ಗಾಂಧಿ ಹತ್ಯೆ ಆದಾಗ ನಾನು ನನ್ನ ಟಾಕೀಸ್ಗೆ ಅವರ ಹೆಸರನ್ನೇ ಇಟ್ಟಿದ್ದೆ. ಅವ್ರದ್ದೊಂದು ಬೈಟ್ ಇದೆ, ನೋಡ್ಕೊಂಬನ್ನಿ. ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೆ. 1980ರಿಂದ 79ರಲ್ಲೇ ಸತತವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು, ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬಂದವರು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ. ಯಾರಿಂದಲೇ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ಇಂದಿರಾ ಗಾಂಧಿಯವರ ಸತ್ ದಿನ ನನ್ನ ಚಿತ್ರಮಂದಿರಕ್ಕೆ ಟೂರಿಂಗ್ ಟಾಕೀಸ್ ಇತ್ತು. ನಂತರ ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತೇಳಿ ಹೆಸರಿಟ್ಟವ. ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ, ಅವರ ಇತಿಹಾಸ, ಅವರ ಬಲಿದಾನ, ಅವರ ಆಡಳಿತ, ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ನಾನು ಬಂದಿದ್ದೇನೆ. ಇವತ್ತು ನಾನು ಸಾಂದರ್ಭಿಕವಾಗಿ MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ನಾನು ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ? 2008ರಲ್ಲಿ ಡಿಗ್ರಿ ಪಡ್ಕೊಂಡೆ. 2004-05 ಶುರು ಮಾಡಿ 3 ವರ್ಷ ಬರೆದು ನಾನೊಬ್ಬ ಗ್ರಾಜುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ ನ ಆಯ್ಕೆ ಮಾಡಿ ಪಡ್ಕೊಂಡು. ಸಣ್ಣ ಬ್ರೇಕ್ ನಂತರ ಮತ್ತೆ ಸುದ್ದಿಗಳು ಮುಂದುವರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.